ಉತ್ಕೃಷ್ಟ ಇಚ್ಛೆಯಿಂದ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಸೌರ ಶಕ್ತಿಯ ಮೂಲಕ ಗೋಲ್ ಗುಂಬಜ್ ಈ ಸ್ಮಾರಕಕ್ಕೆ ವಿದ್ಯುತ್ ದೀಪ ಅಲಂಕಾರದ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಎಂಬಿ ಪಾಟೀಲ್ ರವರ ಕಠಿಣವಾದ ಪರಿಶ್ರಮದಿಂದ ಎಲ್ಲವೂ ನಮ್ಮ ನಾಡಿನಲ್ಲಿ ಬದಲಾವಣೆಯನ್ನ ಕಾಡ್ತಾ ಇದೆ. ನೀರಾವರಿ ಆಗಿರಬಹುದು, ಕೈಗಾರಿಕೆಯ ಬೆಳವಣಿಗೆ, ಹೊಸ ಯುಗದ ಆರಂಭವನ್ನ ಮಾಡಿದ್ದಾರೆ ಡಾಕ್ಟರ್ ಎಂಬಿ ಪಾಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವರು. ಬಸವನಾಡಿನ ಭರವಸೆಯ ಬೆಳಕು ಡಾಕ್ಟರ್ ಎಂಬಿ ಪಾಟೀಲ್ ರವರ ಅಮೃತ ಹಸ್ತದಿಂದ ಇದೀಗ ಗೋಲ್ ಗುಮ್ಮಟದ ವಿದ್ಯುತ್ ದೀಪ ಅಲಂಕಾರದ ಲೋಕಾರ್ಪಣೆ. ಗೋಲ್ ಗುಂಬಜಕ್ಕೆ ಅಲಂಕಾರದ ಲೋಕಾರ್ಪಣೆ. ಹಿಂದಿನ ಕಾಲದ ವಾಸ್ತುಶಿಲ್ಪದ ತೇಜಸ್ಸನ್ನ ಐತಿಹಾಸಿಕ ಗೋಲ್ ಗುಮ್ಮಟ ಇಲ್ಲಿ ಪ್ರದರ್ಶಿಸ್ತಾ ಇದೆ. ಮೊಹಮ್ಮದ್ ಆದಿಲ್ ಶಾಹಿ ಅವರ ಅಂತಿಮ ವಿಶ್ರಾಂತಿಯ ಸ್ಥಳ ಕೂಡ. ಇಂಡೋ ಜಪಾನ್ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯ ಉದಾಹರಣೆ ಎಂದೇ ಹೇಳಬಹುದು. ಇದು ಜಗತ್ತಿನ ಎರಡನೇ ದೊಡ್ಡ ಗುಮ್ಮಟವಾಗಿದೆ. ಸೇಂಟ್ ಪೀಟರ್ಸ್ ಏನು ಡೋಮ್ ಇವತ್ತಿನ ದಿವಸ ಸೆಂಟ್ ಬೆಸಿಲಿಕಾ ವ್ಯಾಟಿಕಾನ್ ನಲ್ಲಿರುವಂತದ್ದರ ನಂತರ ಎರಡನೇ ಗುಂಬಜ ಇದು. ಆದ್ರೆ ಆ ಗುಂಬಜಿಗೆ ಇವತ್ತು ಪಿಲ್ಲರ್ಸ್ ಇದಾವೆ. ಸೆಕೆಂಡ್ ಲಾರ್ಜೆಸ್ಟ್ ಪಿಲ್ಲರ್ಸ್ ಡೋಮ್ ಇನ್ ದ ವರ್ಲ್ಡ್ ಅಂತೀವಿ, ಅಂಡ್ ಫಸ್ಟ್ ಲಾರ್ಜೆಸ್ಟ್ ಪಿಲ್ಲರ್ಸ್ ಡೋಮ್ ಇನ್ ದ ವರ್ಲ್ಡ್ ಅಂತ ನಾವು ಕರೀತೀವಿ. ಅಂದ್ರೆ ಪಿಲ್ಲರ್ಗಳಿಲ್ಲಂಥದ್ದು, ಕಂಬಗಳಿಲ್ಲಂಥದ್ದು. ಇವತ್ತು ಈ ಐತಿಹಾಸಿಕ ಗೋಲ್ ಗುಂಬಜ್ ಆದಿಲ್ ಶಾಹಿ ದೊರೆಗಳೇನು ಕಟ್ಟಿದ್ದಾರೆ 400 ವರ್ಷಗಳ ಹಿಂದೆ, ಇದಕ್ಕೆ ಇಂದು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಇವತ್ತು ಒಂದು CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ರಿನ್ಯೂ ಪ್ರೈವೇಟ್ ಲಿಮಿಟೆಡ್ ಅವರು ಈ ಒಂದು ಗೋಲ್ ಗುಂಬತ್ಗೆ ಒಂದು ರಾತ್ರಿ ಅದಕ್ಕೆ ಜನರಿಗೆ ನೋಡ್ಲಿಕ್ಕೆ ಸಿಕ್ಕಬೇಕು ಅಂಥೇಳಿ ಲೈಟ್ನಿಂಗ್ ವ್ಯವಸ್ಥೆಯನ್ನ ಏನು ದೀಪ ಅಲಂಕಾರದ ವ್ಯವಸ್ಥೆಯನ್ನ ಮಾಡಿ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದೆ ಅಂತ ಹೇಳಿ ಬಯಸ್ತೇನೆ. ನಮ್ಗೆ ಗೊತ್ತಿದೆ, ಈಗಾಗಲೇ ಜಿಲ್ಲಾಧಿಕಾರಿಗಳು ಬಹಳ ಸುದೀರ್ಘವಾಗಿ ಇವತ್ತು ದಿವಸ ಹೇಳಿದ್ದಾರೆ. ಸಾಕ್ಷ್ಯಚಿತ್ರವನ್ನು ಕೂಡ ನಮ್ಮ ಆದರ್ಶ ಶೆಟ್ಟಿ ಅವರ ಸಾಕ್ಷ್ಯಚಿತ್ರವನ್ನು ಕೂಡ ನೋಡಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಸ್ಮಾರಕಗಳು ಮಾನ್ಯುಮೆಂಟ್ಸ್ ಇರುವಂತಹದ್ದು ವಿಜಯಪುರ ಜಿಲ್ಲೆ. ಮೋರ್ ದನ್ 85 ಮಾನ್ಯುಮೆಂಟ್ಸ್ ಅದ, 85 ಮಾನ್ಯುಮೆಂಟ್ಸ್ ಇದಾವೆ ಸ್ಮಾರಕಗಳು. ಅದು ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಆಸಾರ್ ಮಾಲ್, ಹೀಗೆ ಕುಮಟಗಿ ಸಮರ್ ಪ್ಯಾಲೇಸ್ ಇರ್ಬೋದು, ಹೀಗೆ ಬಹಳಷ್ಟು ಸ್ಮಾರಕಗಳನ್ನು ಹೊಂದಿದಂಥದ್ದು ವಿಜಯಪುರ ಜಿಲ್ಲೆ, ವಿಜಯಪುರ ನಗರ ವಿಶೇಷವಾಗಿ.
ಅಷ್ಟೇ ಅಲ್ಲ, ನಾವು ಕೇವಲ ಆದಿಲ್ ಶಾಹಿ ಅರಸರು ಬರೇ ಗುಂಬಜ್ಗಳನ್ನ ಕಟ್ಟಿ ಸ್ಮಾರಕಗಳನ್ನ ಕಟ್ಟಿ ಹೋಗ್ಲಿಲ್ಲ. ಅವತ್ತು ಇಲ್ಲಿ ಒಂದು ಕರೇಜ್ ಸಿಸ್ಟಮ್ ಇತ್ತು, ನೀರಿನ ವ್ಯವಸ್ಥೆಯನ್ನ ಕೊಡುವಂತ ಒಂದು ಕರೇಜ್ ಸಿಸ್ಟಮ್ ಇತ್ತು. ಮತ್ತು ಇಡೀ ವಿಜಯಪುರ ಅಂದು ಅಂದಾಜು ಮಾಡಿದರೆ ಸುಮಾರು 9 ಲಕ್ಷ ಪಾಪ್ಯುಲೇಷನ್. ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು 4-4.5 ಲಕ್ಷ ಪಾಪ್ಯುಲೇಷನ್ ಇದೆ. ನೀರು ಕೊಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ ಗೊತ್ತಿದೆ. ಆದ್ರೆ ಅವತ್ತು 9 ಲಕ್ಷ ಜನಸಂಖ್ಯೆ ಇತ್ತು. ಆ 9 ಲಕ್ಷ ಜನಸಂಖ್ಯೆಗೆ ಇವತ್ತು ದಿವಸ ಆ ಹೈಡ್ರಾಲಿಕ್ ಸಿಸ್ಟಮ್ಸ್ ಏನು ಅವರು ಈ ಲೆವೆಲ್ಸ್ ಇದು ಮಾಡಿ ಇವತ್ತು ದಿವಸ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದು. ಎಲ್ಲೆಲ್ಲಿ ನೀವು ಬುರ್ಜ್ಗಳನ್ನ ಮಾಡಿ ಇವತ್ತು ಬೇಗಂ ತರ ನಿಮ್ಮ ಯಾವುದು ರಾಮ ತೀರ್ಥ ರಾಮಲಿಂಗ ಕೆರೆ ಇದೆಲ್ಲರ ಮೂಲಕ ಇವತ್ತು ದಿವಸ ನೀರನ್ನು ಕೊಡುವಂಥದ್ದು ನಾವು ನೋಡಿದ್ವಿ. ಅಂದ್ರೆ ಆದಿಲ್ ಶಾಹಿ ಅರಸರು ಬಹಳ ಪ್ರಗತಿ ಪರವಾದಂತ ಅರಸರಿದ್ರು. ಸಂಗೀತ್ ಮಹಲ್, ಸಂಗೀತ್ ಬಜಾರ್ ಆಗ್ತಿತ್ತಲ್ಲಿ. ಹೀಗೆ ಎಲ್ಲ ವಿಧದಲ್ಲಿ ಅವರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದಂಥದ್ದು. ಇವತ್ತು ಬಹಳಷ್ಟು ಪ್ರವಾಸೋದ್ಯಮದಲ್ಲಿ ವಿಜಯಪುರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಕೊಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಬಹಳಷ್ಟು ಹಿಂದುಳಿದಿದ್ದೀವಿ ಪ್ರವಾಸೋದ್ಯಮದಲ್ಲಿ. ನಮ್ಮ ಹತ್ರ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ರಾಜ್ಯದಲ್ಲಿ ಬಹಳಷ್ಟು ಒಂದು ಇತಿಹಾಸವನ್ನು ಹೊಂದಿದಂತಹ ಸ್ಮಾರಕಗಳು, ತಾಣಗಳು ಇವತ್ತೊಂದು ದಿವಸ ನಮ್ಮ ಮುಂದಿದ್ದಾವೆ. ಇವತ್ತು ಇಲ್ಲೇ ತಗೊಳ್ಳಿ, ವಿಜಯಪುರದಲ್ಲಿ ಗೋಲ್ ಗುಂಬಜ್ ಇರ್ಬೋದು, ಇಬ್ರಾಹಿಂ ರೋಜಾ ಇರ್ಬೋದು, ಪಕ್ಕಕ್ಕೆ ಹೋದ್ರೆ ನೀವು ಬದಾಮಿ, ಪಟ್ಟದಕಲ್, ಐಹೊಳೆ ಇರ್ಬೋದು, ತದನಂತರ ಹಂಪಿ ಇರ್ಬೋದು, ಅಲ್ಲಿ ಹೊಕ್ಕಡೆ ಹೋದ್ರೆ ಬೇಲೂರು, ಹಳೆಬೀಡು. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಒಂದು ದೊಡ್ಡವಾದಂತಹ ಇತಿಹಾಸ ನಮ್ಮ ಮುಂದಿದೆ. ಅದೇ ರೀತಿ ಮಹಾರಾಷ್ಟ್ರ, ಇನ್ನಿತರ ಎಲ್ಲ ರಾಜ್ಯಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ಈ ಪ್ರವಾಸೋದ್ಯಮನ ವಿಶ್ವಕ್ಕೆ ನಾವು ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ನಾವು ಹಿಂದೆ ಬಿದ್ದಿದ್ದೀವಿ ಅನ್ನೋದನ್ನ ನಾವು ಒಪ್ಕೊಳ್ಬೇಕಾಗ್ತದೆ. ಈಗೂ ಕೂಡ ಕಾಲ್ ಮಿಂಚಿಲ್ಲ. ನಾವು ಸರಿಯಾಗಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಸಹಭಾಗಿತ್ವದಲ್ಲಿ ಇವತ್ತು ಕೆಲಸ ಮಾಡಿದ್ರೆ ಇವತ್ತು $100s of billions ಅಂದ್ರೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಪ್ರವಾಸೋದ್ಯಮದಿಂದ ನಾವು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಲಕ್ಷಾಂತರ ಕೋಟಿ ಜನರೇಟ್ ಮಾಡೋದಿರಲಿ, ಇವತ್ತು ಕೋಟ್ಯಾಂತರ ಇವತ್ತು ದಿವಸ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಬಿಗ್ಗೆಸ್ಟ್ ಎಂಪ್ಲಾಯರ್ ಟೂರಿಸಂ ಅಂದ್ರೆ ಇವತ್ತು ಗೋವಾ ರಾಜ್ಯ ತಗೊಳ್ರಿ, ಟೂರಿಸಂನಂದೇ ಇವತ್ತು ದಿವಸ ರಾಜ್ಯ ನಡೀತದೆ. ಕೇರಳ ತಗೊಳ್ಳಿ, ಬ್ಯಾಕ್ ವಾಟರ್ಸು. ಹೀಗೆ ಬಹಳಷ್ಟು ಸಾಧ್ಯತೆಗಳು ಇವತ್ತು ದಿವಸ ನಮ್ಮದಿದೆ, ಅಪರ್ಚುನಿಟೀಸ್ ನಮ್ಮದಿದ್ದಾವೆ. ಎಲ್ಲೋ ಒಂದು ಕಡೆ ನಾವು ಹಿಂದೆ ಬಿದ್ದಿದ್ದೀವಿ. ಆ ಒಂದು ಆದಾಯ ಬಂದ್ರೆ ಬಹುಶಃ ನಮಗೆ ದೇಶದ ಆರ್ಥಿಕ ಶಕ್ತಿಗೆ, ರಾಜ್ಯದ ಆರ್ಥಿಕ ಶಕ್ತಿಗೆ, ಜಿಲ್ಲೆಗಳ ಆರ್ಥಿಕ ಶಕ್ತಿಗೆ ಇವತ್ತು ದಿವಸ ಸಹಕಾರಿ ಆಗ್ತದೆ ಅಂತ ಹೇಳಿ ನನ್ನ ಬಹಳ ಬಲವಾದ ನಂಬಿಕೆ ಮತ್ತು ಸತ್ಯನೂ ಕೂಡ ಅದು. ಇವತ್ತು ನಾವು ಬಹಳಷ್ಟು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಬೇಕಾಗಿದೆ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳೇ ನಾವು ಈಗ ಬೇಲೂರು ಹಳೆಬೀಡು ವರ್ಲ್ಡ್ ಹೆರಿಟೇಜ್ನಾಗ ಬಂತು, ಬದಾಮಿ ಪಟ್ಟದಕೈ ವರ್ಲ್ಡ್ ಹೆರಿಟೇಜ್ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಬಂತು. ವಿಜಯಪುರ ಇನ್ನೂ ನಾವು ಬಂದಿಲ್ಲ. ನಿನ್ನೆ ಕೂಡ ನನಗೆ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರೊಂದು ಡಾಜಿಯರ್ ಇಂಟ್ಯಾಕ್ಟ್ನವರು ಕೇಂದ್ರ ಕಚೇರಿಯವರು ಒಂದು ಡಾಜಿಯರ್ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರು ಅದಕ್ಕೆ ಅದನ್ನು ಒಪ್ಪಿಸ್ತಾರೆ. ನಾನು ಬಹುಶಃ ಅದನ್ನ ನನಗೆ ವಾಟ್ಸಪ್ ಕೂಡ ಮಾಡಿದ್ದಾರೆ. ನೀನು ಕೃಷ್ಣ ಕೋಲಾರ್ ಕುಲಕರ್ಣಿ ಅವರು ಇಂಟ್ಯಾಕ್ಟ್ ಸದಸ್ಯರಿದ್ದಾರೆ. ಆ ಡಾಜಿಯರ್ ತಾವು ಒಪ್ಪಿಗೆ ಕೊಟ್ಟರೆ ಅದನ್ನ ಡಾಜಿಯರ್ಗೆ ನಾನು BLD ಸಂಸ್ಥೆಯಿಂದ ಅದಕ್ಕೇನೋ ಅಮೌಂಟ್ ಬೇಕು, ಅದು 15 ಲಕ್ಷ ಬೇಕು, ಎಷ್ಟು ಬೇಕಾದ್ರೆ ನಾನು BLD ಸಂಸ್ಥೆಯಿಂದ ನಾನು ಕೊಟ್ಬಿಡ್ತೀನಿ. ಇವತ್ತು ಆ ಡಾಜಿಯರ್ ಪ್ರಿಪರೇಷನ್ಸ್ ಆಗ್ಬೇಕು. ಅದ್ರಿಗೆ ಆ ಇಂಟ್ಯಾಕ್ಟ್ ಮಾಡಿದಂತ ಡಾಜಿಯರ್ಗೆ ಮಾನ್ಯತೆ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಕರೆಕ್ಟ್? ಸೊ ಅದನ್ನ ಮಾಡೋ ಮೂಲಕ ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ ಇನ್ನಿತರ ಸ್ಮಾರಕಗಳು ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಇವತ್ತು ದಿವಸ ಬರಬೇಕು. ಬಹಳಷ್ಟು ವಿಳಂಬ ಆಗಿದೆ. ನಾನು ಹೇಳ್ತಿದ್ದೆ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ನಾನು ಹಿಂದೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಯಾವಾಗ ಚಾರ್ ಮಿನಾರ್ ಮತ್ತು ಇದನ್ನ ಮಾಡಿದ್ರು, ಅವಾಗ ಆಂಧ್ರ ಪ್ರದೇಶದಲ್ಲಿ ಅಲ್ಲಿಯ ಚೀಫ್ ಸೆಕ್ರೆಟರಿ ನೇತೃತ್ವದ ಒಂದು ಸಮಿತಿ ಇತ್ತು.
ಸ್ಟೇಟ್ ಚೀಫ್ ಸೆಕ್ರೆಟರಿ ಮತ್ತು ಜಿಲ್ಲಾಧಿಕಾರಿಗಳ ಮಟ್ಟದ ಕಮಿಟಿ ಇತ್ತು. ಆ ರೀತಿ ಒಂದು ಎಫರ್ಟ್ಸ್ ಇವತ್ತಿನ ದಿವಸ ಅಲ್ಲಿ ಆಗಿತ್ತು, ಪ್ರಯತ್ನಗಳಾಗಿತ್ತು. ಇಲ್ಲಿ ಕೂಡ ಅದಾಗಬೇಕಾಗಿದೆ. ನಾನು ಮತ್ತೊಮ್ಮೆ ಅಲ್ಲಿ ನಾನು ಚೀಫ್ ಸೆಕ್ರೆಟರಿಗೂ ಕೂಡ ನೆನಪಿಸ್ಕೊಳ್ತೇನೆ, ತಮಗೂ ಕೂಡ ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ, ನಾಳೆ ತಾವು ಒಂದು ಚರ್ಚೆಯನ್ನು ಕೃಷ್ಣ ಕೋಲಾರ್ ಕುಡ್ಕೊಂಡು ಮಾಡಿ ಆ ಇಂಟ್ಯಾಕದಿಂದ ಏನು ಡೊಸೇರ್ ಮಾಡಲಿಕ್ಕೆ ಅವರು ಬಜೆಟ್ ಅನ್ನು ಕೇಳಿದ್ದಾರೆ. ಆ ಬಜೆಟ್ ಅನ್ನು ಒಂದು ದಿವಸ BLD ಸಂಸ್ಥೆ ನಾವು ಅದನ್ನ ಒದಗಿಸುವಂತ ಕೆಲಸ ಮಾಡ್ತೇವೆ. ಇದು ಒಟ್ಟಾರೆ ಇವತ್ತು ನಮ್ಮ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ, ಇನ್ನಿತರ ಮಾನ್ಯುಮೆಂಟ್ಸ್ ಬರಬೇಕು ಅನ್ನೋದು ನಮ್ಮೆಲ್ಲರ ಜನತೆಯ ಬಹುದಶಕಗಳ ಒಂದು ಆಶೆ ಆಗಿದೆ. ಆ ಕೆಲಸವನ್ನು ನಾವು ಮಾಡಬೇಕು ಅನ್ನೋದು ಮಾತನ್ನು ಹೇಳಿ, ಆ ಸ್ಮಾರಕಗಳ ರಕ್ಷಣೆ ಕೂಡ ಬಹಳಷ್ಟು ಆಗಬೇಕಾಗಿದೆ. ಇವತ್ತೆಲ್ಲೋ ಒಂದ್ ಕಡೆ ASI ತನ್ನದೇ ಆದಂತ ಒಂದು ನಿಲುವನ್ನು ಹೊಂದಿದೆ. ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಕೇಳಿದೆ. ಜನರು ಕೂಡ ತಾವು ಹೇಳಿದಂಗೆ ಇವತ್ತು ಬದಲಾವಣೆ ಆಗ್ಬೇಕು. ಈಗ ನೀವು ಆನಂದ್ ಮಹಲ್ ಕಂದಕ ಬಗ್ಗೆ ಹೇಳಿದ್ರಿ, ಗಗನ್ ಮಹಲ್ ಕಂದಕ ಬಗ್ಗೆ. ಬಟ್ ಈಗಾಗಲೇ ನಾನು ಅದನ್ನ ಒಂದ್ಸಲ ಅದರೆಲ್ಲ ಸಂಪೂರ್ಣವಾಗಿ ಕ್ಲೀನ್ ಮಾಡಿಸಿ ಅಲ್ಲಿಂದ ಏನ್ ಡ್ರೈನ್ ವಾಟರ್ ಕನೆಕ್ಟ್ ಆಗಿತ್ತು ಅದನ್ನ ನಾನು ಮಾಡಿದ್ದೀನಿ ಒಂದ್ಸಲ ಕೆಲಸ. ಈಗ ಮತ್ತೆ ಪದೇ ಪದೇ ಮಾಡುವಂತ ಪ್ರಶ್ನೆ, ಎಲ್ಲಾ ಬಾವಡಿಗಳನ್ನ ಇವತ್ತು ತಾಜ್ ಬಾವಡಿ ಹಿಡ್ಕೊಂಡು ಎಲ್ಲಾ ಬಾವಡಿಗಳನ್ನ ಸ್ವಚ್ಛ ಮಾಡಿದೀವಿ. ಯಾಕೆ ಮಾಡಿದೀವಿ? ಇಲ್ಲಿನೂ ಕೂಡ ಗೋಲ್ ಗುಂಬಜ್ನಲ್ಲಿ ಕೂಡ ನನಗನ್ಸ ಮಟ್ಟಿಗೆ 2 ಬಾವಿಗಳನ್ನ ಇಲ್ಲಿ ಗೋಲ್ ಗುಂಬಜ್ನಲ್ಲಿ ಕೂಡ ಮಾಡಿದೀವಿ. ಪಕ್ಕದ ಹಾಶಿಂಪಿ ದರ್ಗಾದಲ್ಲಿ ಕೂಡ ಒಂದು ಬಾವಡಿಯನ್ನು ಕ್ಲೀನ್ ಮಾಡಿಸ್ಕೊಟ್ಟಿದೆ. ಯಾಕಂದ್ರೆ ಅದು ಕಾಂಪೌಂಡ್ ಪಕ್ಕನೇ ಅದ. ಆ ನೀರನ್ನ ಈ ಕಡೆ ತಗೊಂಡು ಉಪಯೋಗಿಸ್ರಿ ಅಂದ್ರೆ ಅದು ಯಾವುದೂ ಕೂಡ ಎಫರ್ಟ್ಸ್ ಆಗ್ಲಿಲ್ಲ. ನಾವ್ ಯಾಕೆ ಮಾಡಿದೀವಿ ಅಂದ್ರೆ ಈ ಬಾವಡಿಗಳನ್ನೆಲ್ಲ ಸ್ವಚ್ಛ ಮಾಡಿ, ವಿಜಯಪುರದಲ್ಲಿ ಕುಡಿ ನೀರಿಗೆ ಎಷ್ಟು ಸಮಸ್ಯೆ ಇದೆ. ಆ ಬಾವಡಿಗಳ ನೀರನ್ನ ಇವತ್ತು ಕೂಡ ಹೇಳ್ತೀನಿ ಜಿಲ್ಲಾಧಿಕಾರಿಗಳು, ನಿಮ್ಗೆ ಅವತ್ತು ಬಹಳ ಸಲ ನಿಮ್ಗೆ ಹೇಳಿದ್ದೀನಿ, ಕಾರ್ಪೊರೇಷನ್ ಕಮಿಷನರ್ ಬಂದಿಲ್ಲ ಇಲ್ಲಿ, ಕಾರ್ಪೊರೇಷನ್ ಕಮಿಷನರ್, ಬಿಡಿ ಕಮಿಷನರ್, ಇವತ್ತು ಕೂಡ ನಾವು ಸ್ನಾನ ಮಾಡಕ್ಕೆ, ಬಟ್ಟೆ ಒಗ್ಯಾಕ, ಪಾತ್ರೆಗಳನ್ನ ತೊಳ್ಯಾಕ, ಕಾರ್ಗಳನ್ನ ತೊಳ್ಯಾಕ ಎಷ್ಟು ನೀರು ಬೇಕಾಗ್ತದೆ, ಅದು ಈ ಬಾವಡಿಗಳಿಂದ ಸಾಧ್ಯ ಆಗ್ತದೆ. ಈ ನೀರನ್ನ ಬಾವಡಿಗಳ ನೀರನ್ನು ಬಳಕೆ ಮಾಡಿಬಿಟ್ರೆ ಕುಡಿ ನೀರಿಗೆ ಎಷ್ಟು ಬೇಕು? ಈಗೇನು ವಾಟರ್ ಸಪ್ಲೈ ಅದಲ್ಲ ಕೃಷ್ಣಾದಿಂದ, ಆ ವಾಟರ್ ಸಪ್ಲೈ ಕುಡಿ ನೀರಿಗೆ ರೆಸ್ಟ್ರಿಕ್ಟ್ ಮಾಡಿದ್ರೆ ಒಬ್ಬ ಮನುಷ್ಯಗೆ ಎಷ್ಟು ಬೇಕಾಗ್ತದೆ? ಒಬ್ಬ ಮನುಷ್ಯಗೆ ಬಹಳ 2 ಲೀಟರ್ ಬೇಕು, 3 ಲೀಟರ್ ಬೇಕು. ಬಹಳಷ್ಟು ಪ್ರೆಷರ್ ಕಡಿಮೆ ಆಗುತ್ತೆ. ಸುಮಾರು ನಾನು ಅವಾಗ ನೀರಾವರಿ ಸಚಿವನಾದಾಗ ಸುಮಾರು 10-12 ಕೋಟಿ ರೂಪಾಯಿ ಖರ್ಚು ಮಾಡಿ, ಅದರಲ್ಲಿ ಒಂದು 5-6 ಕೋಟಿ ರೂಪಾಯಿ ನಾನು ನೀರಾವರಿ ಮಂತ್ರಿ ಇದ್ದಾಗ ಎಲ್ಲ ನಮ್ಮ ಕಾಂಟ್ರಾಕ್ಟರ್ಸ್, ಶಂಕರ್ ರಾಯನ್ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಉಪ್ಪಾರ್ ಇರ್ಬೋದು, ಇನ್ನಿತರ ಯಾರು ನಮ್ಮ ಜಿ ಶಂಕರ್ ಇರ್ಬೋದು, ಎಲ್ಲರೂ ಸಹಾಯ ಮಾಡಿದ್ರು. ನಾವು ವಿನಂತಿ ಮಾಡ್ಕೊಂಡಾಗ ಎಲ್ಲಪ್ಪ ಒಂದೊಂದು ಬಾವಡಿಯನ್ನು ನೀವು ತಗೊಳ್ಳಿ ಅಂತೇಳಿ. ಅದು ಮಾಡಿದ್ದೆಲ್ಲೋ ಒಂದ್ ಕಡೆ ವ್ಯರ್ಥ ಆಗ್ತಾ ಇದೆ. ಈಗಲಾದ್ರೂ ಕೂಡ ಅದನ್ನ ನಾವು ಬಳಸ್ಕೊಂಡ್ರೆ ವಿಜಯಪುರ ಕುಡಿ ನೀರಿನ ಒತ್ತಡ ಕಡಿಮೆ ಆಗ್ತದೆ. ಮತ್ತು ಈ ಎನ್ಕ್ರೋಚ್ಮೆಂಟ್ಸ್ ಏನಿದಾವೆ ನಾವು ನೋಡುತ್ತೀವಿ. ನಾವು ಪರವಾನಗಿ ಇಲ್ಲೇ ಈ ಬಾವಡಿಗಳನ್ನ ಕ್ಲೀನ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಇವರು DC ಆಗಿದ್ರು, ಅವಾಗ ಯಾರು ಶಿವಕುಮಾರ್ ಅವರು 2 ದಿವಸ ಪರ್ಮಿಷನ್ ಕೊಡ್ಲಿಲ್ಲ ಇವರು ದೇಶದವರು. ಯಾಕಂದ್ರೆ ಗೋಲ್ ಗುಂಬಜ್ ಗಾರ್ಡನ್ಸ್ ಅವಾಗ ಹಳೆ ಮ್ಯಾಪ್ಸ್ ತೆಗೆದು ನೋಡ್ರ ಗಾರ್ಡನ್ಸ್ ಅದು ಹೆಂಗಿದೆ. ಇದು ಕೂಡ ಬಹಳ ಒಳ್ಳೆ ಲಾನ್ಸ್ ಇತ್ತು. ಅಷ್ಟೇ ಅಲ್ಲ, ಗುಲಾಬಿ ಹೂಗಳು ಕೂಡ ಇಲ್ಲ ಇತ್ತು ಹಿಂದೆ. ವಿವಿಧ ಇದನ್ನು ಹೊಂದಿದಂತ ಬ್ಯೂಟಿಫುಲ್, ಇದು ಬಹಳ ಒಂದು ಸುಂದರವಾದಂತ ಉದ್ಯಾನವನ ಇವತ್ತು ಸಿಕ್ತು. ಅದು ಇವತ್ತು ಉಳಿದಿಲ್ಲ. ಅದಕ್ಕೆ ನಾನು ಬಾವಡಿಗಳು ಕ್ಲೀನ್ ಮಾಡೋದು ನನಗೆ ಅಲೋ ಮಾಡಲಿಲ್ಲ. ಅವಾಗ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳು ಸ್ವತಃ ಬಂದವರು ಅಲೋ ಮಾಡಿಸಿ ಅದನ್ನ ಬಾವಡಿಗಳನ್ನ ಕ್ಲೀನ್ ಮಾಡುವಂತ ಪ್ರಶ್ನೆ ಬಂತು. ಇದು ASI ಅಟಿಟ್ಯೂಡ್ ಕೂಡ ಚೇಂಜ್ ಆಗಬೇಕು. ಆ ಜೊತೆಗೆ ಇವತ್ತೇನಾಗಿದೆ, ASI ಹತ್ರ ಬಹಳಷ್ಟು ಅವ್ರನ್ನೂ ನಾವು ಬ್ಲೇಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಮ್ಯಾನ್ ಪವರ್ ಇಲ್ಲ ಅವ್ರಿಗೆ, ಗಾರ್ಡ್ ಮಾಡ್ಲಿಕ್ಕೆ ಆಗ್ಲಿ ಮತ್ತೊಂದಾಗ್ಲಿ. ಎಷ್ಟೋ ಕಡೆ ನಾವು ಈ ಕೋಟೆ ಗೋಡೆಯ ಕಲ್ಲುಗಳನ್ನು ಬಿಚ್ಚಿಕೊಂಡು ಹೋಗಿದ್ದಾರೆ. ಕೋಟೆಗಳ ಮೇಲೆನೆ ಮನೆ ಕಟ್ಟಿದ್ದಾರೆ. ನಾವು ಹೇಳ್ತೀವಿ ಎಷ್ಟು ಮೀಟರ್ಸ್ ಕೋಟೆಗೋಡೆ ಸೂತ್ರ ಇವತ್ತು ಏನು ಇದು ಬರ್ಬೋದು 300 ಮೀಟರ್ ಅಲ್ಲ, ಎಷ್ಟು ಮೀಟರ್? 100 ಮೀಟರ್ಸ್. 100 ಮೀಟರ್ಸ್ ಅಂತ ಎಷ್ಟು ಫೀಟ್ ಆಯ್ತು? 330 ಫುಟ್ ಆಯ್ತು. ಎಷ್ಟು ಮೇಡಮ್? ನೋ ಕನ್ಸ್ಟ್ರಕ್ಷನ್ 100 ಮೀಟರ್ಸ್. ನೋಡ್ರಿ ಮತ್ತೆ ಏನಾಗಿದೆ ಅಂತ 100 ಮೀಟರ್ಸ್ ಅಂತ. ಇಲ್ಲೇ ನಾಗೂರು ಡಾಕ್ಟರ್ ಹಾದಿಗೆ ಹೋದಾಗ ಅಲ್ಲೆಲ್ಲ ಫೋರ್ಟಿಗೆ 10 ಮನೆ ಕಟ್ಟಾರ. ನಮ್ಮ ಮನೇನು ಕೂಡ ಕಾರ್ಪೊರೇಷನ್ ಕಮಿಷನರ್ಗೂ ಹೇಳಿದೆ, ಜಿಲ್ಲಾಧಿಕಾರಿ ನಿಮಗೂ ಹೇಳಿದ್ದೀನಿ, ಅವರೆಲ್ಲರಿಗೂ ಬೇರೆ ಕಡೆ ಕೊಡಿ.
ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟ ಮ್ಯಾಗ ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಮುಲಾಜಿಲ್ದ ಬದಲಾವಣೆ ಮಾಡಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಬಡವರು ಇದಾರೆ ಪಾಪ ಅವರು. ಆದ್ರೆ ನೀವು ಬೇರೆ ಕಡೆ ಬದಲಾವಣೆ ಮಾಡಿದಾಗ ಅವ್ರು ರಿಜಿಸ್ಟರ್ ಮಾಡ್ತಾ ಇದ್ರೆ ಅದಕ್ಕೆ ಕೇಳಕ್ ಹೋಗ್ಬೇಡ. ಅವ್ರು ಕೊಡಿ, ಮನೆಗಳನ್ನ ಕೊಡು, ತಿದ್ದು ಕೊಡೋದು ಅಂತ ಅವ್ರು ಕೊಡಿ, ಕೊಟ್ಟವ್ರಿಗೂ ಶಾಶ್ವತವಾಗಿ ಇದು ಆಗ್ತದೆ. ಇಲ್ಲಿಗೆಲ್ಲ ಆಮೇಲೆ ಅದಕ್ಕೆಲ್ಲ ಕನೆಕ್ಷನ್ ಕೊಟ್ಟರೆ ಎಲ್ಲಾನು ಮಾಡಿಬಿಟ್ರೆ, ಎಲೆಕ್ಟ್ರಿಸಿಟಿ ಕನೆಕ್ಷನ್, ಟಿವಿ ಗಿವಿ. ಇಲ್ಲಿ ಒಂದು ಗಗನ್ ಮಾಲ್ ನಾನು ಸಿಟಿ ರೌಂಡ್ಸ್ ಮಾಡ್ತಿದ್ದೆ ನಾನು 13 to 18 ಇಲ್ಲಿನೂ ಮಾಡಬೇಕಾಗಿದೆ, ಮತ್ತೊಂದು ಪ್ರಾರಂಭ ಮಾಡಬೇಕಾಗಿದೆ. ಆವಾಗ ಒಂದ್ಸಲ ಇದು ನಿಮ್ಮ ಲಲಿತ್ ಮಹಲ್ ಮುಂದೆ ಹೋದೆ. ಆ ಲಲಿತ್ ಮಹಲ್ ಹೋದ್ಮಾಗ ಎಲ್ಲಾನು ಎನ್ಕ್ರೋಚ್ಮೆಂಟ್ಸ್ ಇತ್ತಲ್ಲ, ಯಾರ್ದು ಅಂತ ಕೇಳಿದ್ಮೇಲೆ ಒಬ್ರು ಹೇಳಿದ್ರು, ನಿಮ್ಮ ಲಕ್ಷ್ಮಣ್ ಅವ್ರ ಅಯ್ಯೋ ನಮ್ಮ ಹವಾಲ್ದಾರ್ ನಾನು ಬಾಡಿಗೆ ಕೊಟ್ಟಂತ್ರಿ ಅಂತ ಹೇಳಿದ್ರು. ನಿಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಂತೆಂಥವ್ರು ಮಾಡಿದ್ದಾರೆ ಕೆಲಸ. ಅವ್ರು ಇರೋದಲ್ಲ, ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರೆ ಎನ್ಕ್ರೋಚ್ಮೆಂಟ್ ಮಾಡಿ. ಅದು ಒಂದು ಉದಾಹರಣೆ ಕೊಟ್ಟೆ. ಸೊ ಇವೆಲ್ಲವೂ ಕೂಡ ಆಗಿದಾವು. ಎಲ್ಲೋ ಒಂದ್ ಕಡೆ ಜನನೂ ಜಾಗೃತಿ ಆಗ್ತದೆ, ಸ್ಮಾರಕಗಳನ್ನು ಸ್ವಚ್ಛ ಇಡಬೇಕು. ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೊಡ್ತಾ ಇದೀವಿ. ಏರ್ಪೋರ್ಟ್ ಬರ್ತಾ ಇದೆ, ಈಗ ರೈಲ್ ನೆಟ್ವರ್ಕ್ ಕೂಡ ಇಂಪ್ರೂವ್ ಆಗ್ತಾ ಇದೆ, ರೋಡ್ ನೆಟ್ವರ್ಕ್ ಇಂಪ್ರೂವ್ ಆಗಿದಾವೆ. ಆದ್ರೆ ಸ್ವಚ್ಛತೆಗೆ ನಾವು ಬಹಳಷ್ಟು ಗಮನ ಕೊಡ್ಬೇಕು. ಮತ್ತೆ ಎಲ್ಲೋ ಒಂದ್ ಕಡೆ ನಾನು ಸಿಟಿ ರೌಂಡ್ಸ್ ಹೋದಾಗ ನಾನು ಒಂದ್ಸಲ ಹೇಳಿದೆ, ಇಲ್ಲೆಲ್ಲಾನು ಕೂಡ ಬಹಳ ಹೊಲಸು ಮಾಡ್ತಾರೆ, ಗಲೀಜ್ ಮಾಡ್ತಾರೆ, ಶೌಚಾಲಯದ ವ್ಯವಸ್ಥೆ ಇಲ್ಲ ಅಂತ ಹೇಳಿ. ಶೌಚಾಲಯದ ವ್ಯವಸ್ಥೆ ಹೊಲಸು ಮಾಡೇ ಮಾಡ್ತಾರೆ ಜನ. ಆದ್ರೆ ಸಹ ಅಲ್ಲಿ ಎಲ್ಲಿ ಮಾಡಬೇಕು? ನಿಮ್ಮ ಇದರ ಹತ್ರನೇ ಆಫೀಸ್ನಿಂದ ಗಗನಮಾಲ್ಗೆ ಹೋಗುವಂತದ್ದು. ಅಲ್ಲಿ ಎಲ್ಲಿನೂ ಕೂಡ ಶೌಚಾಲಯ ಮಾಡ್ಲಿಕ್ಕೆ ಶೌಚಾಲಯಗಳನ್ನು ಕಾರ್ಪೊರೇಷನ್ ಕಮಿಷನರ್ಸ್ಗೆ ಹೇಳಿ ಇವತ್ತು ಶೌಚಾಲಯಗಳ ವ್ಯವಸ್ಥೆ ಮಾಡ್ಬೇಕು. ಯಾಕಂದ್ರೆ ನಾವು ಈ ಫಾರಿನ್ ಟೂರಿಸ್ಟ್, ಅವರೇಜ್ ಫಾರಿನ್ ಟೂರಿಸ್ಟ್ ಏನಿದ್ದಾರೆ ಅವ್ರು ಏನ್ ಕೇಳ್ತಾರೆ ನಮಗಂದ್ರೆ ಕ್ಲೀನ್ ಎನ್ವಿರಾನ್ಮೆಂಟ್ ಕೇಳ್ತಾರೆ, ಸ್ವಚ್ಛತೆ ಇರಬೇಕು, ಹೈಜಿನಿಕ್ ಇರಬೇಕು. ಅವರೇ ನಿಮ್ಗೆ 5 star ಹೋಟೆಲ್ ಕೇಳಂಗಿಲ್ಲ. ದೇ ವಾಂಟ್ ಬಜೆಟ್ ಹೋಟೆಲ್ಸ್. 80% ಆಫ್ ದ ಟೂರಿಸ್ಟ್ ಆರ್ ಬಜೆಟ್ ಹೋಟೆಲ್ಸ್, ನಾಟ್ 10% ಅಷ್ಟೇ. ಅದು ಏನು 5 star ನಾವು ಅಂತೀವಲ್ಲ, ಅದೊಂದು 10% ಜನ ಅಷ್ಟೇ. ಅವರು $100 ಅವ್ರ ರೂಮ್ ಸಿಕ್ಬೇಕು, ಬ್ರೇಕ್ಫಾಸ್ಟ್ ಆಗಬೇಕು, $100-150 ಮತ್ತೊಂದು ಅವ್ರ ಊಟ ಆಗ್ಬೇಕು. ಈ ತರ ದಟ್ಸ್ ದರ್ ಪ್ಲಾನಿಂಗ್. ಅವ್ರು ಬೇಕಾಗಿದ್ದು ಕ್ಲೀನ್ ಬಾತ್ರೂಮು, ಕ್ಲೀನ್ ಬೆಡ್ಶೀಟ್ಸು, ಹೈಜಿನಿಕ್ ರೂಮ್ಸು, ಈ ಎಲ್ಲನೂ ಕೂಡ ವ್ಯವಸ್ಥೆ ಆಗಬೇಕು. ಆ ಸ್ಮಾರಕಗಳನ್ನ ಸ್ವಚ್ಛ ಇಡುವಂತದ್ದು, ಇದು ಬದಾಮಿ ಪಟ್ಟದಕಲ್ಲಿರ್ಬೋದು ಅಥವಾ ವಿಜಯಪುರನಲ್ಲಿರ್ಬೋದು, ಎಲ್ಲ ಸ್ವಚ್ಛ ಇಡುವಂತ ಕೆಲಸನೂ ಕೂಡ ನಾವು ಮಾಡಬೇಕಾಗಿದೆ. ಜಾಸ್ತಿ ಸಮಯ ತಗೊಂಡಿದ್ದ ನಾನು ಭಾವಿಸ್ತೇನೆ. ಇವತ್ತು ಒಟ್ಟಾರೆ ಜನನೂ ಬದಲಾವಣೆ ಆಗ್ಬೇಕು. ಜನ ಬದಲಾವಣೆ ಆಗ್ಲಾರ್ದೆ ಆಟಿಟ್ಯೂಡ್ ಬದಲಾವಣೆ ಆಗೋದು ಸಾಧ್ಯ ಆಗೋದಿಲ್ಲ. ಎಲ್ಲರೂ ಬದಲಾವಣೆ ಆಗ್ಬೇಕಾಗಿತ್ತು. ಆ ಕೆಲಸ ಆದಾಗ ಮಾತ್ರ ಇವತ್ತು ನಾವು ಇದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಾಗಿನೂ ಕೂಡ ಎಲ್ಲರೂ ಕೂಡಿ ಪ್ರಯತ್ನವನ್ನು ಮಾಡೋಣ. ಈಗ ನಾಳೆ ಮ್ಯಾರಥಾನ್ ಇದೆ ನಮ್ಮಲ್ಲಿ. ಫಾರೆಸ್ಟ್ ಕವರು ಎವರೇಜು 0.17 ಇದೆ. ಎವರೇಜ್ ಅಂದ್ರೆ 0.17. ಸ್ಟೇಟ್ ಎವರೇಜ್ 30-35 ರಾಷ್ಟ್ರೀಯ ಎವರೇಜ್ ಇದೆ. 30-35% ತಲುಪುದು ಯಾವಾಗ ನಾವು ಪ್ರಾರಂಭ ಮಾಡಿದ್ಮೇಲೆ ಈಗ ಒಂದು 0.17 ಒಂದು 2-2.5 ಮುಟ್ಟಿರ್ಬೇಕೀಗ. ಆದ್ರೆ 30-35% ಹೋಗ್ಬೇಕಂದ್ರೆ ಇನ್ನೂ 50 ವರ್ಷ ಬೇಕು. ಒಬ್ಬ ಎಂ ಬಿ ಪಾಟೀಲ್ ಆಗಕ್ಕೆ ಸಾಧ್ಯ ಇಲ್ಲ ಅದು. ಅದಕ್ಕೆ ಈ ವೃಕ್ಷತಾನದಲ್ಲಿ ಇವತ್ತು ಸಹ ಬಹಳಷ್ಟು ಸ್ವಲ್ಪ ಕನ್ವರ್ಟ್ ಆಗಿದ್ದಾರೆ ಜನ. ಸ್ವಲ್ಪ ಜನನು ಕೂಡ ವೃಕ್ಷತಾನ ಮಾಡಿದ್ಮೇಲೆ ಕೋಟಿ ವೃಕ್ಷ ಅಭಿಯಾನ ಪ್ರಧಾನ ಬದಲಾವಣೆ ಆಗಿದೆ. ಗಿಡಗಳು ನೆಡ್ತಾ ಇದ್ದಾರೆ, ಬಹಳಷ್ಟು ಬದಲಾವಣೆ ಆಗಿದೆ. ಆದ್ರೆ ಇದು ಕೇವಲ 1 ವರ್ಷ 2 ವರ್ಷಕ್ಕೆ ಆಗೋದಲ್ಲ. ಇನ್ನೂ 50 ವರ್ಷ ಹೋಗ್ಬೇಕಾಗ್ತದೆ. 35 years ಮುಟ್ಬಿಟ್ಟು 50 ವರ್ಷ ಹೋಗುತ್ತೋ 70 ವರ್ಷ ಗೊತ್ತಿಲ್ಲ. ನಾಳೆ ಮ್ಯಾರಥಾನ್ ಉದ್ಘಾಟನೆ ಇದೆ, ಅದೆಲ್ಲರೂ ಕೂಡ ತಾವು ಭಾಗವಹಿಸಿದಿರಿ. ನಾವು ನಮ್ಮ ಪರಿಸರವನ್ನು ಸ್ವಚ್ಛ ಆಗಿರ್ಬೇಕು. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಯಾವಾಗ್ಲೂ ಹೇಳ್ತವ್ರು, ನೀವು ಸ್ವಚ್ಛ ಇರ್ರಿ, ನಿಮ್ಮ ಮನಸ್ಸು ಸ್ವಚ್ಛ ಇರ್ಲಿ, ನಿಮ್ಮ ಮನೆ ಸ್ವಚ್ಛ ಇರ್ಲಿ, ನಿಮ್ಮ ಓಣಿ ಸ್ವಚ್ಛ ಇರ್ಲಿ, ನಿಮ್ಮ ಊರು ಸ್ವಚ್ಛ ಇರ್ಲಿ, ಎಲ್ಲವೂ ಸ್ವಚ್ಛವಾಗಿರ್ಬೇಕು ಅಂತೇಳಿ. ಬಹುಶಃ ಇದು ಸ್ವಚ್ಛ ಭಾರತ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ಸಿದ್ದೇಶ್ವರ ಮಹಾಸ್ವಾಮೀಜಿಯಿಂದ 50 ವರ್ಷದಿಂದ. ಈಗ ನಾವು ಸ್ವಚ್ಛ ಭಾರತ್ ಅಂದಾಗ ಒಂದು ಜಿಲ್ಲಾಧಿಕಾರಿಗಳು ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಬಂದಷ್ಟು ಕೈಯಲ್ಲಿ ಕಸಬರ್ಗಿ ಹಿಡ್ಕೋತೀವಿ, ಒಂದು ಫೋಟೋ ಹೊಡಿತಾರೆ ನೀವೆಲ್ಲ ಮೀಡಿಯಾದವರು, ಹೊಡೆದ್ಮೇಲೆ ನಾವು ಮತ್ತೆ ಮುಗಿತ ಅಲ್ಲಿಗೆ ಕತೆ. ಸೊ ಹೀಗಾಗಿ ವಿಜಯಪುರ ಜಿಲ್ಲೆ ಬಸವಣ್ಣವ್ರಿಗೆ ಜನ್ಮವನ್ನು ನೀಡಿದಂಥ ಸ್ಥಳ ಇದು. ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಇಲ್ಲಿ ಜಗತ್ತಿಗೆ ಬೆಳಕು ಕೊಡುವಂತ ಪ್ರಯತ್ನ ಮಾಡಿದಂಥವ್ರು. ಇಂಥವೆಲ್ಲ ಇದ್ದಾಗ ನಾವೆಲ್ಲರೂ ಕೂಡಿ ಸ್ವಲ್ಪ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟುಗೂಡಿ ಕೆಲಸವನ್ನ ಮಾಡಬೇಕು ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ನಾನು ನಮ್ಮ CSR ಅಡಿಯಲ್ಲಿ
ಇವತ್ತು ನಮ್ಮ ಏನು ಎನರ್ಜಿ ಕಂಪನಿ ಇದೆ ರಿನೀವ್ ಪ್ರೈವೇಟ್ ಲಿಮಿಟೆಡ್ನವರಿಗೆ ನಾನು ಐ ರಿಯಲಿ ಕಾಂಗ್ರ್ಯಾಚುಲೇಟ್ ಯು and for making this effort and such meaningful contributions will go a long way. Thank you. ಇದನ್ನ ಜಿಲ್ಲಾಧಿಕಾರಿಗಳು ಪ್ರತಿ ಹಬ್ಬದ ದಿವಸ ದೀಪಾವಳಿ ಸಂದರ್ಭ ಇರ್ಬೋದು ಅಥವಾ 15 ಆಗಸ್ಟ್ ಇರ್ಬೋದು 26 ಜನವರಿ ಇರ್ಬೋದು ಅಥವಾ ಶನಿವಾರ ರವಿವಾರ ಇರ್ಬೋದು, ಹೀಗೆ ಇದನ್ನ ಆ ಟೈಮ್ನಲ್ಲಿ ಇದನ್ನ ಬಳಸ್ಕೊಂಡು ನಾವು ಇದನ್ನ ಜನರಿಗೆ ಆಕರ್ಷಣೆ ಕೊಡುವಂತ ಕೆಲಸ ಆಗಬೇಕು. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಕನಸಿದಾವೆ. ಏನಾದ್ರೆ ನಾವು ಮೊದಲ ಬೂತ್ನಾಳ್ ಕೆರೆಯ ಅಭಿವೃದ್ಧಿ ತಗೊಂಡ್ವಿ, ಅಲ್ಲಿ ಕರಾಡ್ ದೊಡ್ಡಿ ಆಯ್ತು. ವಿಜಯಪುರ ನಗರದವ್ರು ನೀವು ಎಷ್ಟು ಸೌಭಾಗ್ಯವಂತರಂದ್ರೆ ಬೂತ್ನಾಳ್ ಕೆರೆ ಆಯ್ತು, ಕರಾಡ್ ದೊಡ್ಡಿ ಆಯ್ತು, ಗೋಲ್ ಗುಂಬಜ, ಇಬ್ರಾಹಿಂ ರೋಜಾ ನಾವು ಫೋಕಸ್ ಕೊಡುವಂತದ್ದು ನಾನು 6 ಜಾಗಗಳಿಗೆ ಫೋಕಸ್ ಕೊಡ್ತಾ ಇದೀವಿ. ಬೇಗಂ ತಲಾಬ್ ಆಯ್ತು, ಈಗ ಕುಮಟಗಿ ಕೆರೆ ಒಂದಾಗ್ತದೆ. 5-6 ಜಾಗ ಇವತ್ತು ದಿವಸ ನೀವು ಶನಿವಾರ ರವಿವಾರ ನೀವು ಹೋಗ್ಲಿಕ್ಕೆ ಬಹಳಷ್ಟು ದಿವಸದ ಆಗ್ತದೆ. ಸಂಗೀತ ಮಾಲ್ನು ಕೂಡ ಒಂದು ಸ್ವಲ್ಪ ನಾವು ಇದು ಮಾಡಿದ್ರೆ ಅಲ್ಲಿನೂ ಕೂಡ ಶನಿವಾರ 5 ಜನ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕುಟುಂಬ ಸಮೇತ ಅವರು ಒಂದು ದಿವಸ ತಮ್ಮ ಬುತ್ತಿಗಳನ್ನು ಕಟ್ಕೊಂಡು ಹೋಗಿ ಮಕ್ಕಳ ಜೊತೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂಗೀತ ಮಾಲ್ನು ಕೂಡ ಒಂದಿದೆ, ಅದು ನಂತರ ತಗೊಂಡು ಈಗಂತೂ 6 ನಮ್ಮ ಮುಂದಿದ್ದಾವೆ. ಬೂತ್ನಾಳ್ ಕೆರೆ ಮಮದಾಪುರದು ಮಾಡ್ತಾ ಇದ್ದೆ, ಮಮದಾಪುರ ದೂರ ಆಗ್ತದೆ ನಿಮಗೆ. ಆದ್ರೆ ಇಲ್ಲಿ ಸಿಟಿ ಸುತ್ತಮುತ್ತ 6 ಜಾಗ ಅದಾವ. ಬೂತ್ನಾಳ್ ಕೆರೆ, ಕರಾಡ್ ದೊಡ್ಡಿ, ಫಾರೆಸ್ಟು, ಆಮೇಲೆ ಬೇಗಂ ತಲಾಬು, ಗೋಲ್ ಗುಂಬಜು, ಇಬ್ರಾಹಿಂ ರೋಜಾ, ಕುಮಟಗಿ ಕೆರೆ 6 ಜಾಗಗಳು ನೀವು ಪ್ರತಿ ಶನಿವಾರ ಆಯ್ತಾರ ಒಂದೊಂದು ಜಾಗಕ್ಕೆ ಹೋಗ್ಬೋದು. ಪ್ರತಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಇವತ್ತು ದಿವಸ ಮಾಡುವಂತ ಅವಕಾಶ ಇವತ್ತು ನಿಮ್ಗೆ ಒದಗಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೀಗಾಗಿ ನಾಳೆ ಇರುವಂತ ಏನು ವೃಕ್ಷತಾನ್ ಇದೆ ಮ್ಯಾರಥಾನ್ದಲ್ಲಿ ತಾವು ಎಲ್ಲರೂ ಭಾಗವಹಿಸಿದಿರಿ. ಆ ಭಾಗವಹಿಸೋ ಜೊತೆಗೆ ಎಲ್ಲರೂ ಒಂದೊಂದು ಸಸಿಯನ್ನ ನೆಟ್ಟು ಉಳಿದವರಿಗೂ ಪ್ರೇರಣೆ ಕೊಡುವಂತ ಕೆಲಸ ಇವತ್ತು ಸಹ ಆಗ್ಬೇಕು ಅನ್ನೋ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ಈ ಒಂದು ದೀಪಾಲಂಕಾರದ ಉದ್ಘಾಟನೆಯನ್ನು ನಾನು ಮಾಡಿದ್ದೀನಿ. ಮತ್ತು ಇದಕ್ಕೆ ಕಾರಣೀಕರ್ತ ಜಿಲ್ಲಾಧಿಕಾರಿಗಳು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಬಹಳ ಮೊದಲೇ ಆಗ್ಬೇಕಾಗಿದ್ದು, ಅದು ಕರೆಕ್ಟ್ ಆಗಿದೆ. ಈಗ ನಾಳೆ ಮ್ಯಾರಥಾನ್ ಹಿಂದಿನ ದಿವಸ ಆದ್ಮೇಲೆ ಇವತ್ತು ದಿವಸ ಅದು ಸೂಕ್ತ ಸಮಯದಲ್ಲಿ ಆಗಿದೆ. ಇವತ್ತು ದಿವಸ ಇನಾಗ್ರೇಷನ್ ಕೂಡ. ಸೊ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಭಾಗದ ಶಾಸಕರು ಕಟ್ಟಿಕೊಂಡವ್ರಿದ್ದಾರೆ, ಗಿಲ್ಡನ್ ರೋಸ್ ಗಾರ್ಡನ್ ಎಲ್ಲ ನೀವು ಒಂದು ಸ್ವಲ್ಪ ಗಮನ ಹರಿಸ್ರಿ. ಮತ್ತು ಎನ್ಕ್ರೋಚ್ಮೆಂಟ್ಸ್ ಎಲ್ಲ ತೆಗೆದು ಸ್ವಚ್ಛವಾಗಿಡುವಂತ ಕೆಲಸವನ್ನು ಕೂಡ ಇವತ್ತೊಂದು ಸಾಗಬೇಕು. ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು. ತನ್ಮೂಲಕ ವಿಜಯಪುರ ನಗರ ಒಂದು ಸುಂದರ ನಗರ ಆಗಬೇಕು. ಟೂರಿಸಂನ ಅಟ್ರಾಕ್ಟ್ ಮಾಡುವಂಥದ್ದಾಗಬೇಕು. ಟೂರಿಸಂನ ನಮ್ಮ ಮಿಸಸ್ ಭೀಮಾಶಂಕರ್ ಅವರು ಇದ್ದಾರೆ, ಅದಕ್ಕೆ ಅವರು ನೀವು ಕೂಡ ಟೂರಿಸಂನಲ್ಲಿ ಹೆಚ್ಚಿನ ಒತ್ತನ್ನು ಕೂಡ ಹಿಂದೆ ಕರೇಜ್ ಸಿಸ್ಟಮ್ ಇದು ಇತ್ತು. ಆ ಕರೇಜ್ ಸಿಸ್ಟಮ್ ಇನ್ ಬೀದರ್ಗಿಂತ ಇದು ನಮ್ದು ಕಾಂಪ್ಲೆಕ್ಸ್ ಇದೆ. ಬೀದರ್ ಇಸ್ ಸಿಂಪಲ್ ಕರೇಜ್ ಸಿಸ್ಟಮ್, ಅವರ ಕರೇಜ್ ಸಿಸ್ಟಮ್ ಇಸ್ ವೆರಿ ಕಾಂಪ್ಲೆಕ್ಸ್, ವೆರಿ ಯುನಿಕ್. ಬಹುಶಃ ಜಗತ್ತಿನಲ್ಲಿ ಇರುವಂತಹ 2-3 ಕರೇಜ್ನಲ್ಲಿ ವಿಜಯಪುರ ಕರೇಜ್ ಇರ್ತದೆ. ಸೊ ಹೀಗಾಗಿ ಬೀದರ್ಗೆ ಮಾಡಿದ ತಪ್ಪಲ್ಲ, ಇಲ್ಲಿನೂ ಕೂಡ ಮಾಡುವಂಥದ್ದು ಒಂದು ದಿವಸ ಒತ್ತನ್ನು ಕೊಡುವಂಥದ್ದು ಆಗಬೇಕು ಅನ್ನೋದನ್ನ HK ಪಾಟೀಲ್ರಿಗೂ ಮಾತಾಡಿದ್ದೀನಿ, ನಮ್ಮ ಟೂರಿಸಂ ಸಚಿವರಿಗೂ ಮಾತಾಡಿದ್ದೀನಿ. ಇವತ್ತು ಬಹಳಷ್ಟು ಅವಕಾಶಗಳಿದಾವೆ. ಟೂರಿಸಂ ಜೊತೆ ಆದಾಯ ಬರೋ ಜೊತೆಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ಅನ್ನೋದನ್ನ, ವ್ಯಾಪಾರವೂ ಕೂಡ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ಈಗ ನೀರಾವರಿ ಆದ್ಮೇಲೆ ಯಾರಿಗೆ ಅನುಕೂಲ ಆಗ್ತದೆ? ಬರೀ ರೈತರಿಗಷ್ಟೇ ಅನುಕೂಲ ಆಗಲ್ಲ. ರೈತರಿಗಾಗಿ ದುಡ್ಡು ಬಂದ್ಮೇಲೆ ವ್ಯಾಪಾರ ಅಭಿವೃದ್ಧಿ ಆಗಿದೆ. ಎಲ್ಲರಿಗೂ ವ್ಯಾಪಾರ ಅಭಿವೃದ್ಧಿ ಆಗಿದೆ. ಕಿರಾಣಿ ಅಂಗಡಿ ಒಂದು ವ್ಯಾಪಾರ ಉದ್ದಾರ ಆಗ್ತದೆ, ಅರವಿ ಅಂಗಡಿದ ಒಂದು ವ್ಯಾಪಾರ ಆಗ್ತದೆ, ಮೋಟರ್ ಸೈಕಲ್ ಒಂದು ಆಗ್ತದೆ, ಟ್ರ್ಯಾಕ್ಟರ್ ಒಂದು ಆಗ್ತದೆ. ಹೀಗೆ ಅದು ತನ್ನದೇ ಆದಂತಹ ಒಂದು ವ್ಯಾಪ್ತಿಯನ್ನು ಮಧ್ಯೆ ಅಭಿವೃದ್ಧಿ ಆಗ್ಲಿಕ್ಕೆ ಜನರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ಟೂರಿಸಂನೊಂದು ಕೂಡ ಬಹಳಷ್ಟು ಆರ್ಥಿಕ ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಉದ್ಯೋಗ ಅವಕಾಶಗಳು ಸಿಗುವಂಥದ್ದು ಆಗ್ತದೆ ಅನ್ನೋ ಮಾತನ್ನ, ವ್ಯಾಪಾರದ ವ್ಯವಸ್ಥೆನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೆಲ್ಲನೂ ಕೂಡ ತಾವು ಗಮನಹರಿಸಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಸಿಕೊಂಡು ಮತ್ತೊಮ್ಮೆ ಇದಕ್ಕೆ ಕಾರಣೀಕರಾದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆ ಕೆಲಸವನ್ನು ಮಾಡಿದರೆ ಇನ್ನೂ ಈ ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನ ನಾನು ಸಂದರ್ಭ ಹೇಳ್ತೇನೆ. ಯಾಕಂದ್ರೆ ಸೋಲಾರ್ ಇದರಿಂದ ಆಗಿದೆ ನನಗೆ ಇವತ್ತು ಏನು ನನಗೆ ಇವತ್ತು ಐ ಆಮ್ ಹ್ಯಾಪಿ. ಯಾಕೆ ಹಿಂದೆ ಒಂದ್ಸಲ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿರುವಂತೆ ಕಟ್ ಮಾಡುವಂತ ಪರಿಸ್ಥಿತಿನೂ ಬಂದಿತ್ತು. ಅದು ನನ್ನ ನೆನಪೈತೆ. ಹಿಂದೆ ಒಮ್ಮೆ ದೀಪಾಲಂಕಾರ ಮಾಡಿ ಮೇಡಮ್ ಕಟ್ ಮಾಡಿದ್ರು, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳಿ. ದಿಸ್ ವಿಲ್ ಸಸ್ಟೈನ್ ಇಟ್ ಸೆಲ್ಫ್, ಇಲ್ಲೇ ನೀವು ಪ್ರಶ್ನೆ ಬರಂಗಿಲ್ಲ. ಸೊ ರಿನ್ಯೂ ಎನರ್ಜಿಯಿಂದ ಸೊ
ಎಲ್ಲರಿಗೂ ಅಭಿನಂದನೆಗಳು. ನಾಳೆ ವೃಕ್ಷತಾನದಲ್ಲಿ ಎಲ್ಲರೂ ಕೂಡ ತಾವು ಭಾಗವಹಿಸಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಬಹಳ ಮನಸ್ಪರ್ಶಿಯಾಗಿ